ಓಂ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದೀಪವನ್ನು ಬೆಳಗಿದರೆ ದೇವರೇ ಐಶ್ವರ್ಯವನ್ನು ನೀಡ್ತಾರೆ. ಶತಾಯುಷ್ಯ, ಧನ, ಧಾನ್ಯ ಮತ್ತು ಸಂಪತ್ತು ದೊರೆಯುತ್ತೆ. 2025 ನವೆಂಬರ್ 5 ಬರುವ ಕಾರ್ತಿಕ ಬುಧವಾರದ ದಿನ ಕಾರ್ತಿಕ ಪೌರ್ಣಿಮೆಯಾಗಿ ಪವಿತ್ರ ತಿಥಿ ಆಗಮಿಸುತ್ತಾ ಇದೆ. ಈ ದಿನ ಸರ್ವರು ಭಕ್ತಿಪೂರ್ವಕವಾಗಿ 365 ಹೊತ್ತಿಗಳ ದೀಪವನ್ನು ಬೆಳಗಿಸ್ತಾರೆ. ಈ ವರ್ಷದಲ್ಲಿ 365 ದಿನಗಳ ಬೆಳಗಿನ ಪೂಜೆಯ ಪ್ರತೀಕ ಅಂತ ನಂಬಿಕೆ ಇದೆ. ಈ ವಿಡಿಯೋ ನೋಡಲು ಮೊದಲು ಎಲ್ಲರೂ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ಕಾರ್ತಿಕ ಪೌರ್ಣಿಮೆ ದಿನ ಮಹಿಳೆಯರು ಒಂದು ನಿರ್ದಿಷ್ಟ ಬಣ್ಣದ ಸೀರೆಯನ್ನು ಧರಿಸಿ 365 ಬತ್ತಿಗಳ ದೀಪವನ್ನು ಬೆಳಗಿಸಿದ್ದೇ ಆದರೆ ಮಹೇಶ್ವರನೇ ಐಶ್ವರ್ಯವನ್ನು ದಯಪಾಲಿಸ್ತಾರೆ. ಆ ದಿನ ಆ ಬಣ್ಣದ ವಸ್ತ್ರಗಳನ್ನು ಧರಿಸೋದ್ರಿಂದ ಪತಿಯ ಆಯುಷ್ಯ ಶತಮಾನಗಳನ್ನು ವೃದ್ಧಿಸುತ್ತೆ. ನಿಮಗೆ ಈ 365 ಬತ್ತಿ ಗೊತ್ತಾಗಿಲ್ಲ ಅಂದರೆ ನೀವು ಗ್ರಂಥಿ ಅಂಗಡಿನಲ್ಲಿ ಕೇಳಿ ಕೊಡ್ತಾರೆ. ಧನದಲ್ಲಿ ಎಂದಿಗೂ ಕೊರತೆ ಬರೋದೇ ಇಲ್ಲ. ಶಿವಪಾರ್ವತಿಯ ಅನುಗ್ರಹದಿಂದ ನೀವು ಹಿಡಿದಿದ್ದೆಲ್ಲ ಬಂಗಾರ ಆಗುತ್ತೆ. ಅತಿ ವಿಶೇಷ ಧನಲಾಭ ಅನ್ನೋದು ಉಂಟಾಗುತ್ತೆ. ಆದರೆ ಆ ಮಹಿಳೆಯರು ಯಾವ ಬಣ್ಣದ ಸೀರೆಗಳನ್ನು ಧರಿಸಬೇಕು ಎಂಬುದನ್ನು ಈಗ ನಾವು ತಿಳಿದುಕೊಳ್ಳೋಣ. ಕಾರ್ತಿಕ ಪೌರ್ಣಿಮೆ ಹಿಂದೂಗಳ ಮಹಾ ಹಬ್ಬನೇ ಅಂತಾನೆ ಹೇಳ್ಬೋದು. ಈ ದಿನ ದೇವಾಲಯಗಳಲ್ಲಿ ಶಿವನಿಗೆ ವಿಶೇಷ ಅಭಿಷೇಕಗಳು ನಡೀತವೆ. ಸಕಲ ದೇಶದಲ್ಲಿಯೂ ನಮ್ಮ ಶಿವನಾಮ ಸ್ಮರಣೆ ಕೇಳಿಸ್ತಾ ಇರುತ್ತೆ. ಪುರಾಣಗಳಲ್ಲಿ ಕಾರ್ತಿಕ ಒಂದು ಪೌರ್ಣಿಮೆಯ ಮಹಿಮೆ ಅನೇಕ ರೀತಿಗಳಲ್ಲಿ ವರ್ಣಿಸಲಾಗಿದೆ. ಈ ಕಾರ್ತಿಕ ಪೂರ್ಣಿಮೆಯೇ ಈ ದಿನ ಹರಿಹರ ಅತ್ಯಂತ ಪ್ರಿಯವಾದ ದಿನ ಅಂತಾನೆ ಹೇಳ್ತಾರೆ. ಈ ದಿನದ ದೀಪಾರಾಧನೆಗೆ ಬಹುಮುಖ್ಯವಾದ ಪ್ರಾಮುಖ್ಯತೆ ಇದೆ. ಶಿವ ಮತ್ತು ವಿಷ್ಣು ದೇವಾಲಯಗಳಲ್ಲಿ ಈ ದಿನ 2 ಪಟ್ಟು ದೀಪಗಳು ಬೆಳಗ್ತವೆ. ಧ್ವಜಸ್ತಂಭದ ಮುಂದೆ, ತುಳಸಿಯ ಕೋಟೆಯ ಬಳಿ ಕೂಡ ದೇವರ ಸನ್ನಿಧಿಯಲ್ಲಿ ಮಣ್ಣಿನ ಪ್ರಮುಖಗಳಲ್ಲಿ ಮಣ್ಣಿನ ಒಂದು ಪ್ರಣತಿಯಲ್ಲಿ ದೀಪಗಳನ್ನು ಬೆಳಗಿಸ್ತಾರೆ. ಅಕ್ಕಿ ಹಿಟ್ಟಿನಿಂದ ಮಾಡಿದ ದೀಪಗಳನ್ನು ಬೆಳಗಿಸ್ತಾರೆ. ಅವುಗಳನ್ನು ಕುಂಕುಮ, ಹಳದಿ ಇವೆಲ್ಲ ಹಾಕಿ ಸಿಂಗಾರ ಮಾಡಿ ಹೂವಿಟ್ಟು ಅಲಂಕಾರ ಮಾಡಿರ್ತಾರೆ. ಅಂದಿನಿಂದಲೇ ಬೆಳಗುತ್ತಿರುವ ದೀಪದಲ್ಲಿ ಎಣ್ಣೆ ಸುರಿಸುವುದು ಪುಣ್ಯಕರ ಅಂತ ಹೇಳಲಾಗುತ್ತೆ. ಕೆಲವರು ಬಾಳೆ ಎಲೆಗಳ ತಟ್ಟೆಗಳಲ್ಲಿ ದೀಪಗಳನ್ನು ಬೆಳಗಿಸಿ ಕೆರೆಗಳಲ್ಲಿ, ನದಿಗಳಲ್ಲಿ ಬಿಡ್ತಾ ಇರ್ತಾರೆ. ಈ ದಿನ ತೆಂಗಿನಕಾಯಿ ದಾನ ಮಾಡಿದ್ದೆ ಆದರೆ ದಾರಿದ್ರ್ಯ ಸಂಪೂರ್ಣ ನಾಶವಾಗುತ್ತೆ ಅಂತ ನಂಬಿಕೆ ಇದೆ. ಪೌರಾಣಿಕವಾಗಿ ಕಾರ್ತಿಕ ಪೌರ್ಣಿಮೆ ದಿನನೇ ಪರಮಶಿವನು ತ್ರಿಪುರಾಸುರನನ್ನು ಸಂಹರಿಸಿದ ದಿನ. ಆದ್ದರಿಂದ ಅದನ್ನು ತ್ರಿಪುರಾರಿ ಪೌರ್ಣಿಮೆ ಅಂತ ಕೂಡ ಕರೀತಾರೆ. ಒಮ್ಮೆ ಒಬ್ಬ ಮುನಿ ಗಣೇಶನ ಜಪದಲ್ಲಿ ತಲ್ಲೀನನಾಗಿದ್ದಾಗ ಅವನಿಗೆ ಉದ್ದನೆಯ ಒಂದು ಶಬ್ದ ಬರುತ್ತೆ. ಆ ಬಾಲಕನು ತನ್ನ ಜನ್ಮ ತಾಳಿದಾಗ ಮುನಿ ಆಶ್ಚರ್ಯಪಟ್ಟು ನೀನು ಯಾರು ಎಂದು ಕೇಳಿದಾಗ ಬಾಲಕ ಹೇಳ್ತಾನೆ, ನೀನೇ ನನ್ನ ಜನ್ಮದ ಕಾರಣ, ನೀನೇ ನನ್ನ ತಾಯಿ, ನೀನೇ ನನ್ನ ತಂದೆ. ಆ ಮಗುವಿನ ಭಕ್ತಿಯಿಂದ ಸಂತುಷ್ಟನಾದ ಮುನಿ ಅವನಿಗೆ ಗಣಪತಿ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಆ ಮಂತ್ರವನ್ನು ಆ ಬಾಲಕನು 5,000 ವರ್ಷಗಳ ಕಾಲ ಜಪಿಸ್ತಾರೆ. ಅವನ ಒಂದು ತಪಸ್ಸಿನಿಂದ ಗಣಪತಿ ದೇವರು ಪ್ರತ್ಯಕ್ಷವಾಗಿ ಬಾಲಕ ಯಾವ ವರವನ್ನು ಬಯಸ್ತೀಯ ಅಂತ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ನನ್ನ 3 ಲೋಕಗಳಲ್ಲಿ ನಿರ್ಮಿಸಿದ 3 ಕೋಟೆಗಳನ್ನು ಶಿವನು ಹೊರತು ಯಾರೂ ನಾಶ ಮಾಡಲೇಬಾರದು. ಗಣಪತಿ ದೇವರು ನೀನು ತ್ರಿಪುರಾಸುರ ಅಂತ ಪ್ರಸಿದ್ಧಿಯಾಗಿವೆ. ಶಿವನು ತನ್ನ ಏಕೈಕ ಬಾಣದಿಂದ ನಿನ್ನ ಕೋಟೆಗಳನ್ನು ನಾಶ ಮಾಡುವಾಗ ನಿನಗೆ ಮೋಕ್ಷ ದೊರೆಯುತ್ತೆ ಅಂತ ಆಶೀರ್ವಾದವನ್ನು ಕೊಡ್ತಾರೆ. ಗಣೇಶನ ವರದಿಂದ ಶಕ್ತಿಯುಳ್ಳ ತ್ರಿಪುರಾಸುರನು ಲೋಕಗಳನ್ನು ಗೆದ್ದು ದೇವತೆಗಳನ್ನು ಸೋಲಿಸ್ತಾನೆ. ಇಂದ್ರನ ರಾಜ್ಯವಾದ ಅಮರಾವತಿಯನ್ನು ತನ್ನನ್ನು ಅಂತ ಮಾಡ್ಕೊಂಡ್ಬಿಡ್ತಾನೆ. ನಂತರ ಬ್ರಹ್ಮಲೋಕದತ್ತ ತೆರಳುತ್ತಾನೆ. ಬ್ರಹ್ಮನು ಭಯದಿಂದ ವಿಷ್ಣುವಿನ ನಾಭಿಕಮಲದಲ್ಲಿ ಲೀನವಾಗ್ತಾನೆ. ವಿಷ್ಣುವು ಸಮುದ್ರದಲ್ಲಿ ಅಡಗಿಕೊಡ್ತಾನೆ. ಇದರ ನಂತರ ತ್ರಿಪುರಾಸುರನು ಶಿವಲೋಕದತ್ತ ಪ್ರಯಾಣ ಮಾಡ್ತಾನೆ. ಶಿವನು ಯುದ್ಧ ಮಾಡಿದರೂ ಕೂಡ ಪ್ರತಿ ಬಾರಿ ಸೋಲ್ತಾನೆ ಇದ್ದ. ಆಗ ನಾರದ ಋಷಿ ಬಂದು ಹೇಳಿದರು, ಓ ಪರಮೇಶ್ವರ, ನೀನು ಗಣೇಶನ ಪೂಜೆಯನ್ನು ಮಾಡದೆ ಯುದ್ಧ ಮಾಡುತ್ತಿದ್ದೀಯ, ಆದ್ದರಿಂದ ನೀನು ಸೋಲ್ತಾ ಇದ್ದೀಯ. ನಾರದರು ಮತ್ತೆ ಹೀಗೆ ಮುಂದುವರಿಯುತ್ತಾ ಹೇಳಿದರು, ವಿನಾಯಕನು ತ್ರಿಪುರಾಸುರನಿಗೆ ಕೊಟ್ಟವರ ಪ್ರಕಾರ ಅವನನ್ನು ನಿನ್ನ ಹೊರತು ಯಾರೂ ಕೊಲ್ಲೋದಕ್ಕೆ ಸಾಧ್ಯನೇ ಇಲ್ಲ.
ಶಿವನು ನಂತರ ಶತಮಾನ ಕಾಲ ಗಂಭೀರ ತಪಸ್ಸು ಮಾಡಿ ಗಜಮುಖನ ಅನುಗ್ರಹ ಪಡಿತಾರೆ. ಗಣೇಶನು ಸಂತುಷ್ಟನಾಗಿ ಶಿವನಿಗೆ ಒಂದು ಬಾಣವನ್ನು, ತನ್ನ ಸಹಸ್ರನಾಮವನ್ನು ಉಪದೇಶ ಮಾಡ್ತಾರೆ. ಶಿವನು ಆ ನಾಮಗಳನ್ನು ಜಪಿಸಿ ಯುದ್ಧಕ್ಕೆ ಹೊರಡ್ತಾರೆ. ಭೂಮಿಯನ್ನು ರಥವಾಗಿಯೂ, ಸೂರ್ಯಚಂದ್ರರನ್ನು ಚಕ್ರಗಳಾಗಿಯೂ, ಬ್ರಹ್ಮನನ್ನ ಸಾರಥಿಯಾಗಿಯೂ, ವಿದ್ವಾನ್ ವೇದಗಳನ್ನು ಕುದುರೆಗಳಾಗಿಯೂ, ಮೇರುವನ್ನು ಧನಸಾಗಿಯೂ, ವಿಷ್ಣುವನ್ನು ಬಾಣವಾಗಿಯೂ ಮಾಡಿಕೊಂಡು ಯುದ್ಧವನ್ನು ಮಾಡ್ತಾರೆ. ಈ ಪಾಶುಪತಾಸ್ತ್ರವನ್ನು ಪ್ರಯೋಗಿಸಿದಾಗ ತ್ರಿಪುರಾಸುರನ 3 ಕೋಟೆಗಳು ಕೂಡ ದಹನಗೊಳ್ತವೆ. ತ್ರಿಪುರಾಸುರನು ಅಲ್ಲಿ ಸಾವನ್ನು ಕಂಡು ಅವನ ತೇಜಸ್ಸು ಶಿವನೊಳಗೆ ಲೀನವಾಗುತ್ತೆ. ದೇವತೆಗಳು ಆನಂದದಿಂದ ತ್ರಿಪುರಾರಿ ಮಹಾದೇವ ಅಂತ ಸ್ತುತಿಸ್ತಾರೆ. ಆ ದಿನ ಕಾರ್ತಿಕ ಮಾಸದ ಪೌರ್ಣಿಮೆಯ ದಿನವಾಗಿತ್ತು. ಆದ್ದರಿಂದ ಈ ದಿನವನ್ನು ತ್ರಿಪುರ ಪೌರ್ಣಿಮೆ ಅಂತ ಕೂಡ ಕರೀತಾರೆ. ಈ ದಿನ ಜನರು ಉಪವಾಸದಿಂದ ದಿನವಿಡೀ ವ್ರತವನ್ನು ಆಚರಿಸಿ ಸಂಜೆ 365 ಬತ್ತಿಗಳ ದೀಪವನ್ನು ಬೆಳಗಿಸ್ತಾರೆ. ವರ್ಷದಲ್ಲಿನ ಪ್ರತಿ ದಿನದ ಒಂದು ಪೂಜೆಯ ಒಂದು ಫಲವೂ ಕೂಡ ಈ ಒಂದು ದೀಪ ಬೆಳಗೋದ್ರಿಂದ ಬರುತ್ತೆ. ಈ ಪವಿತ್ರ ಕಾರ್ತಿಕ ಪೌರ್ಣಿಮೆಯ ದಿನ ಮಹಿಳೆಯರು ಧರಿಸಬೇಕಾದ ಬಣ್ಣದ ವಸ್ತ್ರಗಳು ಯಾವ್ಯಾವು ಅಂತಂದರೆ, ಸ್ವಾಮೀಜಿಗಳು ಪಂಡಿತರು ಹೇಳುವಂತೆ ಬಿಳಿ ಅಥವಾ ಹಳದಿ ಬಣ್ಣದ ಸೀರೆಗಳು ಅತ್ಯಂತ ಶುಭಕರ. ಬಿಳಿ ಬಣ್ಣ ಶುದ್ಧತೆ, ಶಾಂತಿ ಮತ್ತು ಸಾತ್ವಿಕತೆಯ ಸಂಕೇತ. ಶಿವನು ಭಸ್ಮ ಧರಿಸುವುದರಿಂದ ಬಿಳಿ ಬಣ್ಣದ ಪೂಜೆ ಅವನಿಗೆ ಅತ್ಯಂತ ಪ್ರಿಯ. ಹಳದಿ ಬಣ್ಣವು ಕೂಡ ಪವಿತ್ರತೆ ಮತ್ತು ಶುಭದ ಸಂಕೇತ. ಆದ್ದರಿಂದ ಈ ದಿನ ಮಹಿಳೆಯರು ಬಿಳಿ ಅಥವಾ ಹಳದಿ ಬಣ್ಣದ ಸೀರೆ, ಪುರುಷರು ಹಾಗೂ ಮಕ್ಕಳು ಆ ಬಣ್ಣದ ಉಡುಪುಗಳನ್ನು ಧರಿಸಿ ದೇವರ ಪೂಜೆ ಮಾಡಿದರೆ ಪರಮೇಶ್ವರನ ಅನುಗ್ರಹ ದೊರೆಯುತ್ತೆ. ಮಹಿಳೆಯರು ಹೀಗೆ ಮಾಡಿದರೆ ಅವರ ಸೌಭಾಗ್ಯವು ವೃದ್ಧಿಯಾಗುತ್ತೆ. ಪತಿಯ ಆಯುಷು ಶತಮಾನಗಳಷ್ಟು ವೃದ್ಧಿಯಾಗುತ್ತೆ. ಧನಧಾನ್ಯ ಸಂಪತ್ತು ವೃದ್ಧಿಯಾಗುತ್ತೆ. ಸಾಗರ ಮಥನದ ಸಮಯದಲ್ಲಿ ಉಂಟಾದ ಆಲಾಹಲವನ್ನು, ವಿಷವನ್ನು ಪರಮಶಿವನು ಕುಡಿದು ತನ್ನ ಕಂಠದಲ್ಲಿ ಹಿಡ್ಕೋತಾರೆ. ಆಗ ಪಾರ್ವತಿ ದೇವಿ ಆತಂಕಗೊಂಡು ಮಂಟೆಯ ಮಳೆಯಿಂದ ನನ್ನ ಪ್ರಿಯ ಶಿವನಿಗೆ ಏನಾದರೂ ಆಗಬಹುದೇ ಎಂದು ಆಕೆಯ ಸಹಜ ಸ್ತ್ರೀ ಭಾವದಿಂದ ಆಕೆ ಪ್ರತಿ ಕಾರ್ತಿಕ ಪೌರ್ಣಿಮೆಯ ದಿನ ಜ್ವಾಲಾ ತೋರಣದ ಮೂಲಕ ಅಗ್ನಿದೇವನನ್ನು ಪ್ರಾರ್ಥಿಸುತ್ತೇನೆ ಎಂದು ವ್ರತವನ್ನು ಮಾಡ್ತಾರೆ. ಆಗ ಶಿವನಿಗೆ ಯಾವುದೇ ಹಾನಿ ಆಗುವುದೇ ಇಲ್ಲ. ಆದ್ದರಿಂದ ಪಾರ್ವತಿ ದೇವಿ ಮಾಡಿದಂತೆ ಪ್ರತಿ ಕಾರ್ತಿಕ ಪೌರ್ಣಿಮೆ ದಿನ ದೇವಾಲಯಗಳಲ್ಲಿ ಜ್ವಾಲಾ ತೋರಣ ಕಟ್ಟಲಾಗುತ್ತೆ. ಹಸಿರು ಹುಲ್ಲಿನಿಂದ ಹಾಗೂ ಹೊಸ ಗೊಂಗುರಗಳಿಂದ 3 ಕಂಬಗಳ ನಡುವೆ ಆ ತೋರಣವನ್ನು ಕಟ್ಟಿ ಅದರಡಿ ಶಿವಪಾರ್ವತಿಯರನ್ನು ಇಟ್ಟು ದಾಟಿಸುತ್ತಾರೆ. ಆ ಮಂಟೆ ಹೀಗೆ ಹಾರುವ ಕಿಡಿಗಳು ದುಷ್ಟಶಕ್ತಿಗಳನ್ನು ನಾಶ ಮಾಡುತ್ತೆ ಅಂತ ನಂಬಿಕೆ. ಭಕ್ತರು ತೋರಣದಡಿ ಆದರೆ ನರಕಯಾತನೆಗಳ ಪಾಪಗಳು ನಾಶವಾಗುತ್ತೆ. ಮಂಟೆ ಬೆಂದ ನಂತರ ಉಳಿದ ಹುಲ್ಲನ್ನು ರೈತರು ಧಾನ್ಯ ಗೋದಾಮುಗಳಲ್ಲಿ ಇಡ್ತಾರೆ, ಪಶುಗಳಿಗೆ ಆಹಾರವಾಗಿಸ್ತಾರೆ. ಉಳಿದ ಹುಲ್ಲಿನ ಭಸ್ಮವನ್ನು ತಿಲಕವಾಗಿ ಹಚ್ಚಿಕೊಳ್ಳೋದ್ರಿಂದ ನರದೋಷ, ಭೂತಪೀಡೆ ಎಲ್ಲವೂ ಕೂಡ ದೂರದಾಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಜ್ವಾಲಾ ತೋರಣವು ಯಮದ್ವಾರದ ಪ್ರತೀಕ. ಆ ತೋರಣದಡಿ ಶಿವನನ್ನು ದರ್ಶನ ಮಾಡಿ ಹೋಗುವವರು ಮಾಡಿದ ಎಲ್ಲ ಪಾಪಗಳು ದಹನವಾಗಿ ಪವಿತ್ರವಾಗ್ತಾನೆ. ಪುನರ್ಜನ್ಮ ತಪ್ಪುತ್ತೆ ಅಂತ ನಮಗೆ ಪುರಾಣಗಳು ಹೇಳುತ್ತೆ. ಆದರೆ ತೋರಣದ ಸಮಯದಲ್ಲಿ ಎಚ್ಚರಿಕೆ ಅಗತ್ಯ. ಅಗ್ನಿ ಅರಿಯುವಾಗ ಅಜಾಗರೂಕತೆ ಅಪಾಯಕಾರಿಯಾಗಿದೆ. ಹೀಗಾಗಿ ಎಲ್ಲರೂ ಕಾರ್ತಿಕ ಪೌರ್ಣಿಮೆ ದಿನ ಜ್ವಾಲಾ ತೋರಣದಡಿ ಹಾಯಬಹುದು. ಆದರೆ ನರಕ ಭಯ ತಪ್ಪುತ್ತೆ, ಪರಮಶಿವನ ಕೃಪೆ ದೊರೆಯುತ್ತೆ ಅಂತ ಶಾಸ್ತ್ರಗಳು ನಮಗೆ ಹೇಳುತ್ತೆ. ಆದರೆ ನಾವು ತುಂಬ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ಯಾಕೆಂದರೆ ಅದು ಜ್ವಾಲೆ ಅಂದರೆ ಬೆಂಕಿಯಾಗಿರುತ್ತೆ. ಈ ಬೆಂಕಿಯ ತೋರಣ ಅಂದರೆ ಸಾಮಾನ್ಯ ಆಗಿರೋದಿಲ್ಲ. ಈ ದಿನದ ದೀಪಾರಾಧನೆಯಷ್ಟೇ ಜ್ವಾಲಾ ತೋರಣದ ದರ್ಶನವು ಅತ್ಯಂತ ಪುಣ್ಯಕರವಾಗಿರುತ್ತೆ. ಇದರಿಂದ ನಿಮಗೆ ಏನು ತಿಳಿಯಿತು? ಕಾರ್ತಿಕ ಪೌರ್ಣಿಮೆ ದಿನ ಶಿವನ ಪೂಜೆಗೆ ಯಾವ ಬಣ್ಣದ ವಸ್ತ್ರ ಧರಿಸಬೇಕು ಅಂತ ನಿಮಗೆ ಗೊತ್ತಾಯಿತು. ಆ ಬಣ್ಣದ ಉಡುಪನ್ನು ಧರಿಸಿ ನೀವು ಭಕ್ತಿ ಭಾವದಿಂದ ಶಿವ ಪಾರ್ವತಿಯರನ್ನು ಪೂಜೆ ಮಾಡಿದ್ದೇ ಆದರೆ ಅವರ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಶಾಶ್ವತವಾಗಿ ನಿಲ್ಲಿಸುತ್ತೆ. ಇದು ನಿಮಗೆ ಇಷ್ಟ ಆಯಿತು ಅಂತಂದರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ.